ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಪಿ ಎಮ್ ಇ ಜಿ ಪಿ ಅಡಿಯಲ್ಲಿ ಸಬ್ಸಿಡಿ ಸಾಲನ ತಗೋಬೇಕು ಅಂತ ಅಂದರೆ ಡಿ ಪಿ ಆರ್ ಯೋಜನಾ ವರದಿ ಪ್ರಾಜೆಕ್ಟ್ ರಿಪೋರ್ಟ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಅದನ್ನು ಹೇಗೆ ಪಡಿಬೇಕು, ಹೇಗೆ ಸಿದ್ಧಪಡಿಸಬೇಕು, ಅದು ಎಲ್ಲಿ ಸಿಗುತ್ತೆ, ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಯಾಕೆ ಅಷ್ಟು ಮಹತ್ವನ ಈ ಸಬ್ಸಿಡಿ ಸಾಲ ಸೌಲಭ್ಯ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೊಂದಷ್ಟು ಬ್ರೀಫಾಗಿ ಮಾಹಿತಿಯನ್ನು ಕೊಡೋಂಥ ಕಾರ್ಯವನ್ನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಇದುವರೆಗೂ ಯಾರು ಕೂಡ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಥರದ ಹೆಚ್ಚು ಅಮೂಲ್ಯವಾದ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ. ಸೊ ಪಿ ಎಮ್ ಇ ಜಿ ಪಿ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಸೊ ಇದೇ ರೀತಿಯ ಎಲ್ಲ ಸಬ್ಸಿಡಿ ಯೋಜನೆಗಳಿಗೂ ಕೂಡ ಯೋಜನಾ ವರದಿ ಪ್ರಾಜೆಕ್ಟ್ ರಿಪೋರ್ಟ್ ಡಿ ಪಿ ಆರ್ ಅಂತ ಏನು ಕರಿತೀವಿ ಅದು ಇಂಪಾರ್ಟೆಂಟ್ ರೋಲನ್ನು ವಹಿಸುತ್ತೆ. ಸೊ ಎಲ್ಲ ಸಬ್ಸಿಡಿ ಸ್ಕೀಮ್ಗಳಿಗೂ ಕೂಡ ಯೋಜನಾ ವರದಿ ಡಿ ಪಿ ಆರ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನು ಕರಿತೀವಿ ಅದು ಬೇಕೇ ಬೇಕು. ಆದರೆ ಒಂದು ಯೋಜನೆಗೂ ಮತ್ತೊಂದು ಯೋಜನೆಗೂ ವ್ಯತ್ಯಾಸಗಳಿರ್ತದೆ. ಒಂದೇ ರೀತಿಯ ಪ್ರಾಜೆಕ್ಟ್ ರಿಪೋರ್ಟ್ ಇನ್ನೊಂದು ರೀತಿಯ ಯೋಜನೆಗೆ ಅನ್ವಯ ಆಗೋದಿಲ್ಲ. ಈಗ ಉದಾಹರಣೆಗೆ ಪಿ ಎಮ್ ಇ ಜಿ ಪಿ. ಸೊ ಪಿ ಎಮ್ ಇ ಜಿ ಪಿಯ ಗೈಡ್ಲೈನ್ ಬೇರೆ ಇದೆ, ಅದರ ಸೂತ್ರಗಳು ಬೇರೆ ಇದ್ದಾವೆ. ಏನು ಪಿ ಎಮ್ ಇ ಜಿ ಪಿ ಅಡಿಯಲ್ಲಿ 35% ಸಬ್ಸಿಡಿ ಕೊಡ್ತಾರೆ, ರೂರಲ್ನವರಿಗೆ 10% ಹೆಚ್ಚು ಸಬ್ಸಿಡಿ ಕೊಡ್ತಾರೆ, ಎಸ್ ಸಿ ಎಸ್ ಟಿ ವುಮನ್ ಒ ಬಿ ಸಿ ಅವರಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡ್ತಾರೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಏನಿದೆ, ಮಾರ್ಜಿನ್ ಮನಿ ನಾವು ಕಟ್ಟಬೇಕಾಗಿರೋದು 5%ವರೆಗೂ ಇದೆ ಸ್ಪೆಷಲ್ ಕೆಟಗರಿಯವರಿಗೆ. ಇದರ ಲಿಮಿಟೇಷನ್ ಸರ್ವೀಸಿಗೆ 20 lakhs ಕೊಡ್ತಾರೆ, ಮ್ಯಾನುಫ್ಯಾಕ್ಚರಿಗೆ 50 lakhs ಕೊಡ್ತಾರೆ. ಆದರೆ ನೀವು ಬೇರೆ NLM ಪ್ರಾಜೆಕ್ಟ್ ಅಂತ ತಗೊಳ್ತೀರಾ, ನ್ಯಾಷನಲ್ ಲೈವ್ಲಿಹುಡ್ ಮಿಷನ್, ಅಲ್ಲಿ ಕುರಿ ಸಾಕಾಣಿಕೆಯನ್ನು ತಗೊಳ್ತೀರಾ. ಬಟ್ ಅಲ್ಲಿ ನಿಮಗೇನಾಗುತ್ತೆ, ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟನ್ನು ಸಿದ್ಧಪಡಿಸುವ ರೀತಿ ಬೇರೆ ಆಗ್ತದೆ. ಯಾಕಂದರೆ ಅಲ್ಲಿ 50% ಸಬ್ಸಿಡಿ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಕ್ಯಾಟಗರಿಗಳು ಅಪ್ಲೈ ಆಗಲ್ಲ, ರೂರಲ್ ಸಿಟಿ ಅನ್ನುವ ಭೇದ ಭಾವಗಳು ಇಲ್ಲ. ಸೊ ಹಾಗಾಗಿ ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟನ್ನು ಸಿದ್ಧಪಡಿಸುವ ರೀತಿ ಬೇರೆ ಆಗುತ್ತೆ, ಅಲ್ಲಿ ಮಾರ್ಜಿನ್ ಮನಿ ಬೇರೆ ಆಗುತ್ತೆ. ಮತ್ತು ಸಬ್ಸಿಡಿಯಲ್ಲಿ 2 ಥರ ಇದೆ, ಫ್ರಂಟ್ ಎಂಡ್ ಸಬ್ಸಿಡಿ, ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಹೇಳಿ. ಸೊ ಪಿ ಎಮ್ ಇ ಜಿ ಪಿಯಲ್ಲಿ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಕರಿತೀವಿ ನಾವು, ಅದೇ NLM ಅಲ್ಲಿ ಫ್ರಂಟ್ ಎಂಡ್ ಸಬ್ಸಿಡಿ ಇರುತ್ತೆ. ಸೊ ಇದೆಲ್ಲ ಕ್ರೈಟೀರಿಯಾಗಳು ಕೂಡ ಡಿಫ್ರೆನ್ಸನ್ನು ಕೊಡುತ್ತೆ. ಅದೇ ರೀತಿ ನೀವು ಮುದ್ರಾ ಲೋನ್ ತಗೋಬೇಕು ಅಂತ ಅಂದ್ಕೊಂಡ್ರೆ, ಸ್ಟ್ಯಾಂಡಪ್ ಇಂಡಿಯಾ ಲೋನ್ ತಗೋಬೇಕು ಅಂತ ಅಂದ್ಕೊಂಡು ಅಲ್ಲಿ ಏನಾದರೂ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಅಂತಂದರೆ ಅಲ್ಲಿ ಸಬ್ಸಿಡಿ ಸಿಗಲ್ಲ, ನಿಮಗೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಸೊ ಅದಕ್ಕೆ ಯಾವ ರೀತಿಯ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಸಿದ್ಧಪಡಿಸಬೇಕಾಗುತ್ತೆ. ಸೊ ಇದೇ ರೀತಿ PMFME ಅಂತ ಬರುತ್ತೆ, ಏನು ಪ್ರಧಾನಮಂತ್ರಿ ಕಿರು ಆಹಾರ ಉತ್ಪಾದನಾ ಘಟಕಗಳ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಬ್ಸಿಡಿ ವೇರಿಯೇಷನ್ಸ್ ಆಗುತ್ತೆ, ಅದು ಕೂಡ 50%ವರೆಗೂ ಬರುತ್ತೆ. ಅಲ್ಲಿ ನಮ್ಮದು ಮಾರ್ಜಿನ್ ಮನಿ ಇನ್ವೆಸ್ಟ್ಮೆಂಟ್ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಯೋಜನೆಗೂ ಕೂಡ ಪ್ರಾಜೆಕ್ಟ್ ರಿಪೋರ್ಟ್ ವ್ಯತ್ಯಾಸ ಆಗ್ತದೆ, ಪ್ರತಿಯೊಂದು ಸ್ಕೀಮಿಗೆ ವ್ಯತ್ಯಾಸ ಆಗ್ತದೆ, ಪ್ರತಿಯೊಂದು ಯೋಜನೆಗೂ ಕೂಡ ವ್ಯತ್ಯಾಸ ಆಗ್ತದೆ. ಆದರೆ ಕಂಪ್ಲೀಟ್ ವ್ಯತ್ಯಾಸ ಅಲ್ಲ, ಒಂದಷ್ಟು ಸ್ಟ್ಯಾಟಸ್ಟಿಕ್ಸಲ್ಲಿ ವ್ಯತ್ಯಾಸ ಆಗ್ತದೆ, ಇಂಟ್ರೊಡಕ್ಷನಲ್ಲಿ ವ್ಯತ್ಯಾಸ ಆಗ್ತದೆ. ಸೊ ಆ ವ್ಯತ್ಯಾಸಗಳನ್ನು ಪತ್ತೆ ಹಚ್ಚಬೇಕು ಅಂತಂದರೆ, ಆ ವ್ಯತ್ಯಾಸಗಳನ್ನು ಸರಿಪಡಿಸ್ಬೇಕು ಅಂತಂದರೆ ಪ್ರಾಯಶಃ ಈ ಏನು ಡಿ ಪಿ ಆರ್ ಪ್ರಾಜೆಕ್ಟ್ ರಿಪೋರ್ಟನ್ನು ಯಾರು ಚೆನ್ನಾಗಿ ಮಾಡ್ತಾರೆ, ಯಾರಿಗೆ ಅನುಭವ ಇದೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಆ ಥರದವ್ರ ಹತ್ರ ನೀವು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿಸೋದು ಉತ್ತಮ. ಸೊ ನೀವು ಚಾರ್ಟೆಡ್ ಅಕೌಂಟೆಂಟ್ಗಳ ಬಳಿ ಕೂಡ ಮಾಡಿಸ್ಬೋದು. ಬಟ್ ತುಂಬ ಜನ ಚಾರ್ಟೆಡ್ ಅಕೌಂಟ್ಗಳು ಅವರ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಲ್ಲೇ ಫುಲ್ ಬ್ಯುಸಿಯಾಗಿರ್ತಾರೆ. ಬಟ್ ಈ ಥರದ ಸಬ್ಸಿಡಿ ಯೋಜನೆಗಳಿಗೆ ಅವರು ಆ ಪ್ರಾಜೆಕ್ಟ್ ರಿಪೋರ್ಟನ್ನು ಸಿದ್ಧಪಡಿಸಿ ಕೊಡೋಷ್ಟು ಕೆಲವೊಂದು ಕಡೆಗಳಲ್ಲಿ ಅವರಿಗೆ ಸಮಯ ಇರೋದಿಲ್ಲ. ಸೊ ಆದರೆ ಆ ಸಮಯ ಇದ್ದಿರೋ ಸಂದರ್ಭಗಳು ಕೂಡ ಕೆಲವರಿಗೆ ಏನಾಗುತ್ತೆ, ಎಲ್ಲ ಗೈಡ್ಲೈನ್ಗಳನ್ನು ಕೂಡ ಅವ್ರ ಗಮನಕ್ಕೆ ತಗೊಬರೋದಕ್ಕೆ ಫಲಾನುಭವಿಗಳಿಗೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಯಾರು ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಯಾರು ಇದರಲ್ಲಿ ಸ್ಪೆಷಲೈಸೇಷನನ್ನು ತಗೊಂಡಿದ್ದಾರೆ, ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ಸೊ ಅವ್ರ ಬಳಿಗೆ ನೀವು
DPR ಯೋಜನಾ ವರದಿಯನ್ನು ಮಾಡಿಸ್ತಕ್ಕಂಥದ್ದು ಉತ್ತಮ ಆಗ್ತದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ. ಇದುವರೆಗೂ ಕೂಡ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪ್ರಿಯ ಸ್ನೇಹಿತರೆ. ಸೊ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ಗಳು ನೀವು PMEGP ವೆಬ್ಸೈಟಿಗೆ ಹೋದರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತಲೇ ಒಂದು ಟ್ಯಾಬ್ ಸಿಗುತ್ತೆ. ಆ ಟ್ಯಾಬಲ್ಲಿ ಸುಮಾರು ಸಾವಿರಾರು ಪ್ರಾಜೆಕ್ಟ್ ರಿಪೋರ್ಟ್ಗಳಿದ್ದಾವೆ, ಸಾವಿರಾರು ಪ್ರಾಜೆಕ್ಟ್ ರಿಪೋರ್ಟ್ಗಳು. ಬಟ್ ಆ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ನೋಡ್ಬೋದು, ಓದ್ಬೋದು. ಅದನ್ನು ನೀವು ಸ್ಟಡಿ ಪರ್ಪಸ್ಸಲ್ಲಿ ಮಾತ್ರ ಬಳಸ್ಕೋಬೋದು. ಬಿಟ್ಟರೆ ಅದನ್ನು ಬ್ಯಾಂಕಬಲ್ ಪ್ರಾಜೆಕ್ಟ್ ರಿಪೋರ್ಟ್ ಆಗಿ ಬಳಸೋದು ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಅದರಲ್ಲಿ ಕಂಪ್ಲೀಟ್ ಪ್ರಾಜೆಕ್ಟ್ ರಿಪೋರ್ಟ್ ಕೆಲವೊಂದರಲ್ಲಿ ಇಲ್ಲ. ಇದ್ದರೂ ಕೂಡ ನಿಮ್ಮ ಯೋಜನೆ ನಿಮ್ಮದು ಎಷ್ಟು ವಿಸ್ತೀರ್ಣ ಇದೆ, ನೀವೇನು ಐಟಮ್ ತಗೊಬರ್ತೀರಾ, ನಿಮಗೆ ಎಷ್ಟು ಬಿಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಮಾಹಿತಿನ ನೀಡಲ್ಲ. ಜನರಲ್ಲಾಗಿ ಎಲ್ಲರಿಗೂ ಅನ್ವಯಿಸುವ ಹಾಗಲ್ಲಿ ಒಂದಷ್ಟು ಮಾಹಿತಿ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 1000ಕ್ಕೂ ಹೆಚ್ಚು ಪ್ರಾಜೆಕ್ಟ್ ರಿಪೋರ್ಟ್ಗಳು ಇದ್ದಾವೆ. ಸೊ ಯಾರಾದರೂ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ತಿಳ್ಕೋಬೇಕು, ಸ್ಟಡಿ ಮಾಡಬೇಕು ಅಂತಂದರೆ ನೀವು PMEGP ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೋ ಟ್ಯಾಬ್ ಇದೆ. ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಿಮಗೆ ಎಲ್ಲ ವಿಧದ ಪ್ರಾಜೆಕ್ಟ್ ರಿಪೋರ್ಟ್ಗಳು ಸಿಗ್ತವೆ. ಬಟ್ ಆ ಪ್ರಾಜೆಕ್ಟ್ ರಿಪೋರ್ಟನ್ನು ನೀವು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಅಪ್ಲೋಡ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಆದರೆ ಅದೇ ಪ್ರಾಜೆಕ್ಟ್ ರಿಪೋರ್ಟ್ ನಿಮಗೆ ಬ್ಯಾಂಕಿಗೆ ಬಂದರೆ ಬ್ಯಾಂಕ್ನಲ್ಲಿ ಮಾತ್ರ ಖಂಡಿತವಾಗ್ಲೂ ಅದನ್ನು ಅಪ್ರೂವಲ್ ಮಾಡಲ್ಲ, ಅನುಮೋದನೆ ಮಾಡಲ್ಲ. ಅದರ ಬಗ್ಗೆ ನಿಮಗೆ ಅನುಮಾನನೇ ಬೇಡ. ಯಾಕಂದರೆ ಬ್ಯಾಂಕ್ ನೋಡೋದು ಪ್ರತಿಯೊಂದು ಲೈನನ್ನು, ಪ್ರತಿಯೊಂದು ಹಂತನೂ ಕೂಡ ಪರಿಶೀಲನೆ ಮಾಡ್ತದೆ. ಬ್ಯಾಂಕ್ ನಮ್ಮನ್ನು ಹೆಂಗೆ ನೋಡುತ್ತೆ ಅಂದರೆ ಕಳ್ಳರ ಥರನೇ ನೋಡೋದು. ಸೊ ನಮಗೆ ಲೋನ್ ಕೊಡಬಾರ್ದು ಅಂತಲೇ ನೋಡೋದವರು. ಸೊ ನೀವು ಕೊಡಬೇಕು ಅಂತ ಅಂದರೆ ನಾವು ಕರೆಕ್ಟಾಗಿದ್ದೀವಿ, ನಾವು ಕಳ್ಳರಲ್ಲ, ನಾವು ಪ್ರಾಮಾಣಿಕ ಇದ್ದೀವಿ ಅನ್ನೋದನ್ನು ನಾವು ತೋರಿಸ್ಕೋಬೇಕಾಗುತ್ತೆ. ಆ ಥರದ ಪ್ರತಿ ಹಂತದ ವಿಷಯಗಳನ್ನು ಕೂಡ ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ನಾವು ಹೇಳಬೇಕಾಗುತ್ತೆ. ಸೊ ಈಗೇನು ನಮಗೆ ಜನರಲಾಗಿ ಸಿಗೋ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ಅದೇ PMEGPಯಲ್ಲಿ ಇನ್ನೊಂದು ಎಕ್ಸೆಲ್ ಶೀಟ್ ಸಿಗುತ್ತೆ ನಿಮಗೆ. ಅಂದರೆ ಮಾಡೆಲ್ ಆಗಿ ಒಂದು ಏನು ಪ್ರಾಜೆಕ್ಟ್ ರಿಪೋರ್ಟನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಎಕ್ಸೆಲ್ ಶೀಟ್ ಕೂಡ ಇದೆ. ಅದು ಯಾರಾದರೂ ನೀವೇನೋ ಒಂದು ಎಕ್ಸ್ಪರ್ಟೈಸೇಷನ್ ಇದ್ದರೆ ಕ್ಯಾಲ್ಕುಲೇಷನ್ಸಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ಅಥವಾ ಈ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಇದ್ದರೆ ನೀವು ಆ ಎಕ್ಸೆಲ್ ಶೀಟನ್ನು ಬಳಸ್ಕೊಂಡು ಕೂಡ ನೀವು ಆ ಪ್ರಾಜೆಕ್ಟ್ ರಿಪೋರ್ಟ್ ಯೋಜನಾ ವರದಿನ ನೀವೇ ಸಿದ್ಧಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ವಿಶೇಷವಾಗಿ ಏನೇನು ಇರಬೇಕಾಗುತ್ತೆ, ಸೊ ಯಾವ್ಯಾವ ಅಂಶಗಳಿದ್ದರೆ ಬ್ಯಾಂಕ್ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ ಯೋಜನಾ ವರದಿನ. ಸೊ ಅದರ ಬಗ್ಗೆ ನಾನೊಂದು ಸ್ಥೂಲವಾದ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದ್ದರೂ ಕೂಡ ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಾವು ವೆರಿ ಫಸ್ಟ್ ಈ ಪ್ರಾಜೆಕ್ಟನ್ನು, ಅದು ಪ್ರಾಜೆಕ್ಟ್ ಗ್ಲ್ಯಾನ್ಸ್ ಅಂತ ಕರೀತಾರೆ. ಸೊ ಒಂದು ಸಮ್ಮರಿ. ಸೊ ಈ ಪ್ರಾಜೆಕ್ಟನ್ನು ಯಾರು ಮಾಡ್ತಾ ಇದ್ದಾರೆ, ಅವರ ವಿಳಾಸ ಏನು, ಅವ್ರ ಫೋನ್ ನಂಬರ್ ಏನು, ಅವ್ರ ಇಮೇಲ್ ಏನು, ಅವ್ರು ಯಾವ ಕೆಟಗರಿಗೆ ಬರ್ತಾರೆ, SC ST OBC ವುಮನ್. ಸೊ ಅವರಿಗೆ ಟೋಟಲ್ ಎಷ್ಟು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಆ ಪ್ರಾಜೆಕ್ಟ್ ಹೆಸರೇನು, ಅವ್ರು ಯಾವ ಹೆಸರು ಇಡ್ತಾ ಇದ್ದಾರೆ, ಅಥವಾ ಟೋಟಲ್ ಅಮೌಂಟ್ ಎಷ್ಟು ಬೇಕಾಗುತ್ತೆ. ಅದರಲ್ಲಿ ಟರ್ಮ್ ಲೋನ್ ಅಂತ ಕರಿತೀವಿ. ಟರ್ಮ್ ಲೋನ್ ಅಂತಂದರೆ ಅದ್ರ ಬಗ್ಗೆ ಇನ್ನೊಂದು ಸಾರಿ ನಾನು ವಿಸ್ತಾರವಾಗಿ ಹೇಳ್ತೀನಿ. CC ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಅದು ಎಷ್ಟು ಬೇಕಾಗುತ್ತೆ. ಟರ್ಮ್ ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಸೇರಿದರೆ ನಾವು ಎಷ್ಟು ಮಾರ್ಜಿನ್ ಮನಿನ ಹಾಕಬೇಕಾಗುತ್ತೆ, ಎಷ್ಟು ಸಬ್ಸಿಡಿನ ಸರ್ಕಾರ ಕೊಡುತ್ತೆ, ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗುತ್ತೆ. ಸೊ ಈ ಥರದ ಒಂದು ಗ್ಲ್ಯಾನ್ಸನ್ನು ನಾವು ಮೊದಲನೇದು ಮುಖಪುಟದಲ್ಲಿ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಕೊಡ್ತೀವಿ. ಅದಾದ ನಂತರ ಇಂಟ್ರೊಡಕ್ಷನ್, ಪರಿಚಯ. ಈಗ ಉದಾಹರಣೆಗೆ ನಾವು ಒಂದು ಟ್ಯಾಕ್ಸಿ ತೊಗೋಬೇಕು. ಇದೇ PMEGP ಅಡಿಯಲ್ಲಿ ನಾವು ಒಂದು ಟೂರಿಸ್ಟ್ ಟ್ಯಾಕ್ಸಿ ಸರ್ವಿಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಆ ಟೂರಿಸ್ಟ್ ಟ್ಯಾಕ್ಸಿ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡಬೇಕಾಗುತ್ತೆ. ಸೊ ಯಾಕೆ ಟೂರಿಸ್ಟ್ ಟ್ಯಾಕ್ಸಿ ನನಗೆ ಲಾಭದಾಯಕ ಉದ್ಯಮ ಅನ್ನೋದು ಒಂದು ಇಂಟ್ರೊಡಕ್ಷನ್ ಕೊಡಬೇಕಾಗತ್ತೆ. ಉದಾಹರಣೆಗೆ ನಾವೀಗ ಒಂದು ಶಿವಮೊಗ್ಗದಲ್ಲಿ ನಾವು ಟೂರಿಸ್ಟ್ ಟ್ಯಾಕ್ಸಿ ಸರ್ವಿಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಾವು ಅಲ್ಲಿ ವಿಸ್ತಾರವಾಗಿ ಒಂದು ಬ್ರೀಫ್ ಇಂಟ್ರೊಡಕ್ಷನನ್ನು ಬ್ಯಾಂಕ್ ಮತ್ತು ಸರ್ಕಾರ ಕೊಡಬೇಕಾಗುತ್ತೆ. ಇಲ್ಲಿ ಎಷ್ಟು ಟ್ಯಾಕ್ಸಿಗಳಿದ್ದಾವೆ, ಎಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಜೋಗ ನೋಡೋದಕ್ಕೆ ಬರ್ತಾರೆ, ಐತಿಹಾಸಿಕ ತಾಣಗಳು ನೋಡೋದಕ್ಕೆ ಬರ್ತಾರೆ, ತಾವರೆಕೊಪ್ಪ ನೋಡೋದಕ್ಕೆ ಬರ್ತಾರೆ, ಅಥವಾ ಇಲ್ಲಿಂದ ಹಂಪೆಗೆ ಹೋಗ್ತಾರೆ, ಬೇಲೂರಿಗೆ ಹೋಗ್ತಾರೆ, ಹಳೆಬೀಡಿಗೆ ಹೋಗ್ತಾರೆ. ಸೊ ಟೂರಿಸ್ಟ್ಗಳು ಇಲ್ಲಿಂದ ಸಾಕಷ್ಟು
ಪ್ರಮಾಣದಲ್ಲಿ ಪ್ರವಾಸವನ್ನು ಮಾಡ್ತಾರೆ. ಸೊ ಆ ಪ್ರವಾಸ ಮಾಡೋದರಿಂದ ಅವರು ನಮ್ಮ ಟೂರಿಸ್ಟ್ ಟ್ಯಾಕ್ಸಿ ಸರ್ವಿಸನ್ನು ಬಳಸ್ತಾರೆ. ಹಾಗಾಗಿ ಅವರು ಕೊಡೋ ಹಣ ನಮಗೊಂದು ಉದ್ಯಮ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಮಗೆ ಇದು ಲಾಭದಾಯಕ ಆಗುತ್ತೆ ಅನ್ನೋದನ್ನು ಒಂದು ಇಂಟ್ರೊಡಕ್ಷನಲ್ಲಿ ನಾವು ಮಾಹಿತಿಯನ್ನು ಕೊಡಬೇಕು. ಇಲ್ಲಿ ಏನೇನು ಮಾರ್ಕೆಟ್ ಪೊಟೆನ್ಷಿಯಲ್ ಯಾವ ರೀತಿ ಇದೆ, ಸೊ ಇಲ್ಲಿ ನಮಗೆ ಎಷ್ಟು ಜನ ನಮಗೆ ಟೂರಿಸ್ಟ್ಗಳು ಸಿಗ್ಬೋದು, ಎಷ್ಟು ಲಾಭ ಆಗ್ಬೋದು. ಸೊ ಇದನ್ನು ಒಂದು ಬ್ರೀಫ್ ಇಂಟ್ರೊಡಕ್ಷನನ್ನು ನಾವು ಕೊಡ್ತಾ ಹೋಗ್ತೀವಿ. ಅದಾದ ನಂತರ ನಾವೀಗ ಏನು ಮ್ಯಾಥಮೆಟಿಕ್ಸ್, ಸೊ ಈಗ ಉದಾಹರಣೆ ಅಕೌಂಟೆನ್ಸಿ ಕಡೆ ಬರಬೇಕು ಅಂತಂದರೆ ಕ್ಯಾಲ್ಕುಲೇಷನ್ಸ್. ಸೊ ಈ ಯೋಜನೆ ಇದರ ಫಿಸಿಬಿಲಿಟಿ ರಿಪೋರ್ಟ್, ಪ್ರಾಜೆಕ್ಟ್ ಫಿಸಿಬಿಲಿಟಿ ರೇಷಿಯೋ ಅಂತ ಕರೀತಾರೆ. ಸೊ ಆ ಪ್ರಾಜೆಕ್ಟ್ ಫಿಸಿಬಿಲಿಟಿ ರೇಷಿಯೋ ಅಲ್ಲಿ ಡೆಬಿಟ್ ಸರ್ವೀಸ್ ಕವರೇಜ್ ರೇಷಿಯೋ ಮತ್ತು ಕರೆಂಟ್ ರೇಷಿಯೋ ಅಂತ ಬರುತ್ತೆ. ಸೊ ಅದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ರೇಷಿಯೋ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಬ್ಯಾಂಕ್ನವರು ನಿಮಗೆ ಲೋನ್ ಕೊಡಬೇಕು ಬೇಡವೋ ಅಂಥೇಳಿ ನಿರ್ಧಾರ ಮಾಡ್ತಾರೆ. ಏನು ಪ್ರಾಜೆಕ್ಟ್ ಫಿಸಿಬಿಲಿಟಿ ರೇಷಿಯೋ ಅಂದರೆ, ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್, ನೀವು ಮಾಡ್ತಾ ಇರೋ ಯೋಜನೆ ಲಾಭದಾಯಕ ಹೌದಾ ಅಲ್ವಾ ಅನ್ನೋದು ಈ ಫಿಸಿಬಿಲಿಟಿ. ಸೊ ಈ ಫಿಸಿಬಿಲಿಟಿ ರೇಷಿಯೋ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದರಲ್ಲಿ ನಮ್ಮ ಲಾಭ ಮತ್ತು ಸ್ಥಿರತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಬ್ಯಾಂಕ್ ತಗೊಳ್ಬೇಕಾದ್ರೆ ನಮ್ಮ ಲಾಭ ನಷ್ಟ ಅಥವಾ ಈ ಯೋಜನೆ ಎಷ್ಟು ಪ್ರಾರಂಭ ಮಾಡೋದಕ್ಕೆ ಸೂಕ್ತವಾಗಿದೆ ಅನ್ನುವ ಒಂದಷ್ಟು ಮಾಹಿತಿನ ನಾವು ಫಿಸಿಬಿಲಿಟಿ ರೇಷಿಯೋಲ್ಲಿ ಪಡಿತೀವಿ. ಅದರ ಜೊತೆಗೆ DSCR ಅಂತ ಇರುತ್ತೆ, ಡೆಬಿಟ್ ಸರ್ವೀಸ್ ಕವರೇಜ್ ರೇಷಿಯೋ ಅಂತ ಹೇಳಿ. ಸೊ ಇದು ಏನನ್ನು ತೋರಿಸುತ್ತೆ, ಇದು ಯಾಕೆ ಬೇಕು? ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳು ಸಾಲ ನೀಡಬೇಕಾದ್ರೆ DSCR ಅನ್ನು ಪರಿಗಣನೆ ಮಾಡ್ತವೆ. ಸೊ DSCR ರೇಷಿಯೋ ಎಷ್ಟು ಇರಬೇಕು, ಅದು ಎಷ್ಟು ಇದ್ದರೆ ಮಾತ್ರ ಬ್ಯಾಂಕುಗಳು ಒಂದು ಲೋನನ್ನು ಕೊಡೋದಕ್ಕೆ ಸಹಾಯ ಆಗುತ್ತೆ. ಸೊ ನಿಮ್ಮದು DSCR ಕಡಿಮೆ ಇದ್ದರೆ ಸೊ ಸಾಲನ ರಿಜೆಕ್ಟ್ ಮಾಡೋ ಸಾಧ್ಯತೆಯೇ ಕಡಿಮೆ ಇರುತ್ತೆ. ಹಾಗಾಗಿ ಆ DSCR ಏನಿದೆ ಅದು ಸ್ವಲ್ಪ ಒಂದು ಸ್ಥಿರತೆ ಇರೋ ರೀತಿಯಲ್ಲಿರಬೇಕು. ಹಾಗಾಗಿ ಈಗ ನಾವು ಏನಾದರೂ ಯದ್ವಾ ಹೈ ಕಡಿಮೆ ಇದ್ದರೆ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ನಾವು ಹೈ ರೇಷಿಯೋ ತಗೊಬಂದರೆ ಅದು ವಾಸ್ತವಕ್ಕೆ ಹತ್ರ ಆಗಿರಬೇಕು. ಸೊ ನಾವು ಇಮ್ಯಾಜಿನ್ ಮಾಡಿಕೊಂಡು ಇಮ್ಯಾಜಿನರಿ ವರ್ಲ್ಡಲ್ಲಿ ಹೈಯೆಸ್ಟ್ ಬೆನಿಫಿಟನ್ನು ಸುಮ್ಮನೆ ತೋರಿಸಿದರೆ ಬ್ಯಾಂಕ್ ಒಪ್ಪಲ್ಲ, ಪ್ರಾಕ್ಟಿಕಲ್ಲಿಗೆ ಹತ್ತಿರ ಇರಬೇಕು. ಸೊ ಹಾಗಾಗಿ ನೀವು ಇದನ್ನು ಎಕ್ಸ್ಪರ್ಟ್ಗಳ ಸಹಕಾರ ತಗೊಳ್ಳೋದು ಒಳ್ಳೆಯದು. ಸೊ ನಿಮಗೆ ಆ ಥರದ್ದು ಏನಾದ್ರು ಪ್ರಾಜೆಕ್ಟ್ ರಿಪೋರ್ಟ್ಸ್, ಯೋಜನಾ ವರದಿಗಳು ಬೇಕಾದರೆ ನಮ್ಮ ಸಂಸ್ಥೆ ಕೂಡ ಸಿದ್ಧಪಡಿಸಿ ಕೊಡ್ತೀವಿ. ಕೆಳಗಡೆ ನಮ್ಮ ಸಂಸ್ಥೆ ಲಿಂಕ್ ಇರುತ್ತೆ. ಸೊ ಆ ಲಿಂಕನ್ನು ಬಳಸ್ಕೊಂಡು ನೀವು ಪ್ರಾಜೆಕ್ಟ್ ರಿಪೋರ್ಟನ್ನು ನಮ್ಮ ಕಡೆಯಿಂದ ಕೂಡ ಪಡಿಬೋದು. ಸೊ ಸ್ನೇಹಿತರೆ, ಸೊ ಅದಾದ ನಂತರ ನೀವು ಪ್ರಾಜೆಕ್ಟ್ ಕಾಸ್ಟ್, ಸೊ ನಿಮಗೆ ಬ್ರೀಫಾಗಿ ಫಸ್ಟಿಗೆ ಗ್ಲ್ಯಾನ್ಸಲ್ಲಿ ಹೇಳಿದೆ. ಸೊ ಇವಾಗ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ, ಒಂದು ಯೋಜನೆ ಉದಾಹರಣೆ ನಾನು ಟ್ಯಾಕ್ಸಿ ತರಬೇಕು, ಟ್ಯಾಕ್ಸಿಗೆ ಎಷ್ಟು ಕಾಸ್ಟ್ ಆಗುತ್ತೆ? ಒಂದು 8 ಲಕ್ಷ ಕಾಸ್ಟ್ ಆಗುತ್ತೆ. ಸೊ ಇದು ಟರ್ಮ್ ಲೋನ್ ಆಗಿ ಕನ್ಸಿಡರ್ ಆಗುತ್ತೆ. ಅದಾದ ನಂತರ ನಮಗೆ ಒಂದು ಸ್ಟಾರ್ಟಿಂಗಿಂದನೇ ನಮ್ಗೆ ಯಾರು ಇವರು ಸಿಗಲ್ಲ, ಯಾರು ಪ್ರವಾಸಿಗರು ಸಿಗಲ್ಲ, ನಮಗೆ ದುಡಿಮೆ ಸ್ಟಾರ್ಟ್ ಆಗಲ್ಲ. ಸೊ ಹಾಗಾಗಿ ಕೆಲವು ದಿನ ಅದಕ್ಕೆ ನಾವೇನಾದ್ರು ಟೂರಿಸ್ಟ್ ಟ್ಯಾಕ್ಸಿ ಸರ್ವಿಸಿಗೆ ರೂಮನ್ನು ಬಾಡಿಗೆ ತೊಗೊಂಡಿದ್ದರೆ ರೂಮ್ ಬಾಡಿಗೆ, ಅಥವಾ ಅದಕ್ಕೆ ನಾವು ಡ್ರೈವರನ್ನು ಇಟ್ಟಿದ್ರೆ ಡ್ರೈವರ್ ಸಂಬಳ, ಸೊ ಅದಕ್ಕೆ ಪೆಟ್ರೋಲ್ ಹಾಕಬೇಕು. ಸೊ ಈ ಥರದ ಸಣ್ಣ ಪುಟ್ಟ ಖರ್ಚುಗಳಿಗೆ ಬ್ಯಾಂಕಿನ ಬಳಿ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಮೊದಲಿಗೆ ಅಪ್ಲೈ ಮಾಡ್ಕೋಬೋದು. 8 ಲಕ್ಷ, 1 ಲಕ್ಷ, 2 ಲಕ್ಷ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂತ ಹೇಳಿ ನಾವು ಅಪ್ಲೈ ಮಾಡ್ಕೊಂಡು ಅದನ್ನು ತೋರಿಸಿದ್ರೆ ಟೋಟಲ್ ನಮ್ಮ ಪ್ರಾಜೆಕ್ಟ್ ಕಾಟ್ ಒಂದು 10 ಲಕ್ಷ ಅಂತ ಇಟ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಅದಾದ ನಂತರ ವರ್ಕಿಂಗ್ ಕ್ಯಾಪಿಟಲ್ ಸೆಕ್ಷನ್ ಮುಕ್ತಾಯ ಆಗ್ತದೆ. ಅದ್ರ ಜೊತೆಗೆ ನೆಕ್ಸ್ಟ್ ನಾವೇನು ತೋರಿಸ್ಬೇಕು, ಆ್ಯನ್ಯುವಲ್ ಸೇಲ್ಸ್ ರೆವಿನ್ಯೂ. ಆ್ಯನ್ಯುವಲ್ ಸೇಲ್ಸ್ ಅಂದರೆ ವರ್ಷಕ್ಕೆ ನೀವು ಎಷ್ಟು ಸೇಲ್ ಮಾಡ್ತೀರಾ, ನಿಮ್ಗೆ ಎಷ್ಟು ರೆವಿನ್ಯೂ ಇದೆ ಅನ್ನೋದ್ರ ಬಗ್ಗೆ ವರದಿನ. ಅದಾದ ನಂತರ ಒಂದು ವರ್ಷಕ್ಕೆ ನಿಮ್ಮದು ಎಕ್ಸ್ಪೆನ್ಸ್ ಎಷ್ಟಿದೆ, ನೀವು ಈ ಕಾರನ್ನು ಓಡಿಸ್ತಾ ಇದ್ದೀರಾ, ಈ ಕಾರಿಗೆ ಪೆಟ್ರೋಲಿಗೆ ಎಷ್ಟು, ಡೀಸೆಲಿಗೆ ಎಷ್ಟು, ರಿಪೇರಿಗೆ ಎಷ್ಟು ಬರುತ್ತೆ, ಸೊ ಈ ಥರದ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ನಾವು ತೋರಿಸ್ಬೇಕು. ಸೊ ಅದರ ನಂತರ ನಾವು ಮೀನ್ಸ್ ಆಫ್ ಫೈನಾನ್ಸ್ ಅಂತ ಬರುತ್ತೆ. ಸೊ ಅಂದರೆ ಎಷ್ಟು, ಯಾವ ರೀತಿ ಹಣಕಾಸು ವಹಿವಾಟು ನಡೀತದೆ, ಇಲ್ಲಿ ಟರ್ಮ್ ಲೋನ್ ಎಷ್ಟು, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು, ಸಬ್ಸಿಡಿ ನಮಗೆ ಎಷ್ಟು ಸಿಗ್ತದೆ, ಕಾಂಟ್ರಿಬ್ಯೂಷನ್ ಎಷ್ಟು ಸಿಗ್ತದೆ, ಸೊ ಅದನ್ನು ಕೊಡಬೇಕಾಗತ್ತೆ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಸೊ ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟ್ ಅಂದರೆ ನಾವು
ಒಂದು 5 ವರ್ಷಕ್ಕೆ ನಾವು ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿದರೆ ಅಥವಾ 7 ವರ್ಷಕ್ಕೆ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿದರೆ ಅಲ್ಲಿವರೆಗೂ ಕೂಡ ನಮ್ಮದು ಪ್ರಾಫಿಟಬಿಲಿಟಿ ಯಾವ ರೀತಿ ಇರುತ್ತೆ, ಪ್ರತಿ ವರ್ಷ ಎಷ್ಟು ಪರ್ಸೆಂಟಲ್ಲಿ ಇರುತ್ತೆ ಅನ್ನೋದನ್ನು ನಾವು ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟ್ ರೇಷಿಯೋ ಅಲ್ಲಿ ಕೊಡಬೇಕಾಗುತ್ತೆ. ಅದೇ ರೀತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಸೊ ಅದರಲ್ಲಿ ನಮ್ಮ ಕ್ಯಾಪಿಟಲ್ ಎಷ್ಟಿತ್ತು, ಸಬ್ಸಿಡಿ ಯಾವ ರೀತಿ ಬಂತು, ಸೊ ಟರ್ಮ್ ಲೋನ್ ಯಾವ ರೀತಿ ಬಂತು, ಸೊ ನಿಮಗೆ ಸೊ ಈ ಥರದ್ದು ಸುಮಾರು ಅಂಶಗಳು ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಅದಾದ ನಂತರ ನಿಮ್ಮದು ಬ್ಯಾಲೆನ್ಸ್ ಶೀಟನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ರೀಪೇಮೆಂಟ್ ಆಫ್ ಟರ್ಮ್ ಲೋನ್. ಸೊ ನಿಮ್ಗೆ 60 ತಿಂಗಳು ಅಂದರೆ 5 ವರ್ಷ, 84 ತಿಂಗಳು ಅಂದರೆ 7 ವರ್ಷ. ನೀವು ಎಷ್ಟು ವರ್ಷಕ್ಕೆ ಮಾಡಿರ್ತೀರೋ ಪ್ರತಿ ತಿಂಗಳು 60 ತಿಂಗಳು 84 ತಿಂಗಳು ಕೂಡ ನಾವು ಎಷ್ಟು ಕಂತು ಕಟ್ತೀವಿ, ಇಷ್ಟು ಮೈನಸ್ ಆಗುತ್ತೆ, ಇಷ್ಟು ಉಳಿತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ರೀಪೇಮೆಂಟ್ ಶೆಡ್ಯೂಲನ್ನು ನಾವು ಈ ವರದಿಯಲ್ಲಿ ಕೊಡಬೇಕಾಗುತ್ತೆ. ಅದೇ ರೀತಿ ಡೆಬಿಟ್ ಸರ್ವಿಸ್ ಕವರೇಜ್ ರೇಷಿಯೋ ಅಂತ ನಾವೇನು ಆಲ್ರೆಡಿ ಹೇಳಿದ್ವಿ ಅದನ್ನು ಕೂಡ ಕೊಡಬೇಕಾಗುತ್ತೆ. ಅದ್ರ ಜೊತೆ ನೀವು ಕಾರ್ ತಗೊಳ್ತಾ ಇದ್ದೀರಾ, ಡಿಪ್ರೆಷಿಯೇಷನ್ಸ್ ಅಂತ ಏನು ಕರಿತೀವಿ, ಸವಕಳಿ ಚಾರ್ಜ್. ಸೊ ಅದು ಪ್ರತಿ ವರ್ಷ ಎಷ್ಟು ಸವಕಳಿ ಆಗುತ್ತೆ. ಅದಾದ ನಂತರ ಒಂದು ಅಸಂಪ್ಷನ್, ಒಂದು ಕನ್ಕ್ಲೂಷನ್. ಸೊ ಇಷ್ಟೆಲ್ಲ ನಾವು ಕ್ಯಾಲ್ಕುಲೇಷನನ್ನು ಮಾಡಿದ ಮೇಲೆ ನಮಗೆ ಅನ್ನಿಸ್ತಾ ಇರೋದೇನು ಅಂದರೆ ಈ ಒಂದು ಉದ್ಯಮ ಲಾಭದಾಯಕವಾಗಿದೆ, ಈ ಉದ್ಯಮ ಮಾಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅನ್ನುವ ವರದಿಯನ್ನು ಈ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಾವು ನೀಡಬೇಕಾಗುತ್ತೆ. ಆ ರೀತಿ ನೀಡಿದ ನಂತರ ಇದನ್ನು ಇಲಾಖೆ ಆಗಲಿ ಬ್ಯಾಂಕ್ ಆಗಲಿ ಮತ್ತೆ ಸ್ಕ್ರೂಟ್ನಿ ಮಾಡ್ತಾರೆ. ಇದರಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ದರೆ, ನಿಮಗೆ ಲೋನ್ ಕೊಡಬೇಕು ಅನ್ನೋ ಮನಸ್ಸಿದ್ರೆ ಅದನ್ನು ಸರಿಪಡಿಸ್ಕೊಬರಕ್ಕೆ ಹೇಳ್ತಾರೆ, ಮತ್ತೆ ಸರಿಪಡಿಸಿ ಕೊಡೋದಕ್ಕೂ ಕೂಡ ಅವಕಾಶ ಇರ್ತದೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು PMEGP ಅಡಿಯಲ್ಲಿ ಲೋನ್ ತಗೋಬೇಕು ಅಂದರೆ ತುಂಬ 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 ಇಂಪಾರ್ಟೆಂಟ್ ರೋಲನ್ನು ಪಡೀತದೆ. ಸೊ ಹಾಗಾಗಿ ನೀವು ಯಾವಾಗೂ ಕೂಡ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಒಂದು ವಿಸ್ತೃತವಾದ ಒಂದು ಯೋಜನಾ ವರದಿ ನೀವು ಸಿದ್ಧಪಡಿಸಿ ಕೊಡಬೇಕಾಗುತ್ತೆ. ದಯವಿಟ್ಟು ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾರಾದರೂ ತಜ್ಞರ ಸಲಹೆಯನ್ನು ಪಡೀರಿ, DPR ಸಿದ್ಧಪಡಿಸುವಲ್ಲಿ, ಅಥವಾ ನಿಮಗೆ ಬಂದರೆ ನೀವೇ ಕೆಲವೊಂದು ಹಿಂಟ್ಸ್ಗಳನ್ನು ಬಳಸ್ಕೊಂಡು ನೀವು ಕೂಡ ಮಾಡ್ಬೋದು. ಸೊ ಅದೇನೋ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕ್ ಕೊಟ್ಟಿದ್ದೀವಿ. ಸೊ ನಮ್ಮ ಕಡೆಯಿಂದ ಬೇಕಾದರೂ ನಾವು ನಿಮಗೆ DPRನ್ನು ಸಿದ್ಧಪಡಿಸಿ ಕೊಡ್ತೀವಿ. ಸೊ ಆ ಸೇವೆಯನ್ನು ಕೂಡ ನಮ್ಮ ಕಡೆಯಿಂದ ಬಳಸ್ಬೋದು. ಸೊ ಇದುವರೆಗೂ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚೆಚ್ಚು ಮಾಹಿತಿಗಳು ತಮಗೆ ಕೂಡ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.